ಅಧ್ಯಕ್ಷಗಳು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸುರೇಶ್ ಗಾಂಧಿ ಅವರು ಎಲ್ಲರೂ ಗಡಿ ಭಾಗದಲ್ಲಿ ಮುಂಚಿತ ಬಂದಿದೆ. ಹಾಗಾಗಿ ಇದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತಬೇಕು. ಕೆಲವು ನಾವು ಪ್ರವಾಸ ಹೋದಾಗ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡಿವೆ. ಮತ್ತೆ ಸರ್ಕಾರಿ ಶಾಲೆಯನ್ನು ಬಿಟ್ಟು ಎಲ್ಲ ಮಕ್ಕಳುಗಳು ಖಾಸಗಿ ಶಾಲೆಗಳಲ್ಲಿ ಸೇರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ನಾವು ಮನಗಂಡು ಈ ಮಕ್ಕಳುಗಳಿಗೆ ಒಂದು ಪ್ರೋತ್ಸಾಹಧನವನ್ನು ಕೊಟ್ಟು ನೀವು ಕನ್ನಡ ಶಾಲೆಯಲ್ಲಿ ಓದಿರೋದನ್ನು ಗುರುತಿಸಿ ಮುಂದೆ ಮಕ್ಕಳಿಗೆ ಎಲ್ಲರೂ ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆ ಬೆಳಿಬೇಕು. ಈ ನಿಟ್ಟಿನಲ್ಲಿ ನಾವು ಕನ್ನಡ ಶಾಲೆ ಓದಂಥ ಮಕ್ಕಳಿಗೆ ಸುಮಾರು 25-30 ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ಮತ್ತೆ ಪ್ರಶಸ್ತಿಯನ್ನು ಅವರು ಏನು ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಮುಂದೆ ಇನ್ನೂ ದೊಡ್ಡ ಶಕ್ತಿಯನ್ನು ಬರಲಿ. ಎಲ್ಲರೂ IPS ಆಫೀಸರ್ಗಳಾಗಲಿ, IAS ಜಿಲ್ಲಾಧಿಕಾರಿಗಳಾಗಲಿ ಮುಂದಿನ ಒಳ್ಳೆ ಹುದ್ದೆಯನ್ನು ನಮ್ಮ ಕನ್ನಡ ಶಾಲೆಯಲ್ಲಿ ಓದೋದಂಥ ಮಕ್ಕಳು ಒಳ್ಳೆ ಉದ್ಯೋಗಕ್ಕೆ ಸೇರ್ಪಡೆ ಆಗಲಿ ಅನ್ನೋ ಉದ್ದೇಶದಿಂದ ಮುಂದಿನ ಕನ್ನಡ ಶಾಲೆಗಳು ಉಳಿಲಿ, ಕನ್ನಡ ಶಾಲೆಗಳು ಬೆಳಿಲಿ. ನಮ್ಮ ಹೋರಾಟವನ್ನು ಮಾಡಬೇಕು. ನಿರಂತರವಾಗಿ ನಿಮ್ಮ ಜಿಲ್ಲಾಧ್ಯಕ್ಷಗಳು, ತಾಲೂಕು ಅಧ್ಯಕ್ಷಗಳು ಏನು ಮಾರ್ಗದರ್ಶನವನ್ನು ಕೊಡ್ತಾರೆ ಆ ಮಾರ್ಗದರ್ಶನದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಕೇಸ್ ಆಗ್ತದೆ, ಪೊಲೀಸರು ಎದುರ್ತಾರೆ ಅಂದ್ರೆ ಯಾವುದೇ ರೀತಿ ಭಯವನ್ನ ಕೊಡದೆ ಗಟ್ಟಿ ಧ್ವನಿಯಲ್ಲಿ ಹೋರಾಟವನ್ನು. ಅವಮಾನಗಳಾಗಿರುತ್ತೆ, ನಿಮ್ಗೆ ಎಲ್ಲ ಸನ್ಮಾನಗಳು ಸಿಗ್ತವೆ. ಆ ಸನ್ಮಾನವನ್ನು ಸಿಗಬೇಕಾದ್ರೆ ತಾಳ್ಮೆ, ಸಹನೆ ಮುಖ್ಯವಾಗಿರುತ್ತದೆ. ಏನಪ್ಪಾ ನಮ್ಮ ಜಿಲ್ಲಾಧ್ಯಕ್ಷರಲ್ಲಿ ನೀವು ಏನಾದ್ರೂ ತಾಲೂಕು ಅಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು ಜಾಗೃತರಾಗಬೇಕು ಅಂದ್ರೆ ಹೇಗೆ? ನೀವು ಜಾಗೃತರಾಗೋದು ಹೇಗೆ? ನೀವು ವಿದ್ಯಾವಂತರಾಗಬೇಕು, ತಿಳುವಳಿಕೆ ಆಗಬೇಕು, ಕಾನೂನು ಚೌಕಟ್ಟಿನಲ್ಲಿ ಹೋರಾಟವನ್ನ ಮಾಡಬೇಕು, ಕಾನೂನ ಚೌಕಟ್ಟಿನ ರೀತಿ ನುಡಿಗಳನ್ನ ನುಡಿಬೇಕು. ದೂರದಿಂದ ಬಂದಂತ, ಜಿಲ್ಲೆಯಿಂದ ಬಂದಂತ ಎಲ್ಲ ಪದಾಧಿಕಾರಿ ಕಾರ್ಯಕ್ರಮ ಇದೆ. ಬೀದರ್ ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸೋಮಣ್ಣವರು ಲೆಕ್ಚರರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಕೇರ್ಪೇಟೆ ಸರ್ಕಾರಿ ಮಕ್ಕಳಿಗೆಲ್ಲ ಸಹಾಯ ಮಾಡೋದು, ಈ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡೋದು ಇನ್ನೂ ಒಳ್ಳೆಯದು. ಬರೀ ಕನ್ನಡ ಪರ ಮಾತ್ರ ಅಲ್ಲ, ಕನ್ನಡ ಕಲಿಯೋ ಮಕ್ಕಳು ಕೂಡ ಇಂಥ ಅಧ್ಯಕ್ಷರು ನಿಮಗೆ ಸಿಕ್ಕಿರೋದು ಪುಣ್ಯ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಗಾಂಧಿನಗರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ತಂಡದೊಂದಿಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸುಮಾರು 17-18 ವರ್ಷಗಳಿಂದ ನಾಡು, ನುಡಿ, ಜಲ, ಭಾಷೆ, ಗಡಿ ಶೋಷಿತರಿಗೆ, ಅನ್ಯಾಯಕ್ಕೆ ಒಳಗಾದವರಿಗೆ, ಕಾರ್ಮಿಕರಿಗೆ, ರೈತರಿಗೆ ಏನು ನಿರಂತರವಾಗಿ ಹೋರಾಟವನ್ನು ಕರವೇ ಸ್ವಾಭಿಮಾನಿ ಸೇನೆ ಮಾಡ್ಕೊಂಡ್ಬಂದಿದೆ. ಈ ವಿಧಾನಸಭಾ ಕ್ಷೇತ್ರ ಗಾಂಧಿನಗರದಲ್ಲಿ ಇವತ್ತು ವಿಶೇಷವಾಗಿ ಏನು ಕನ್ನಡ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಸುಮಾರು 25-30 ಮಕ್ಕಳಿಗೆ ಗುರುತಿಸಿ ಅವರಿಗೆ ಉತ್ತೇಜನ ಬರಲಿ ಅಂತೇಳಿ ಪ್ರೋತ್ಸಾಹ ಧನ ಮತ್ತು ಪ್ರಶಸ್ತಿಯನ್ನು ಒಳಗೊಂಡಂತೆ, ಯೋಧರಿಗೆ ಪ್ರಶಸ್ತಿಯನ್ನು ಒಳಗೊಂಡಂತೆ ಹಲವಾರು
ಸಮಾಜಮುಖಿ ಕೆಲಸಗಳನ್ನು ಮಾಡಿದಂಥ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ಸುಮಾರು ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪಂದಿಸಿ ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಿಗೆ ಹಾಗೂ ಏನು ಒಂದು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮ ಕೈಲಾದಂಥ ಅಳಿಲು ಸೇವೆಯನ್ನು ಮಾಡುವುದರ ಜೊತೆಗೆ ಹಬ್ಬ ಮಾಡೋದು, ಬಾವುಟ ಆರಿಸೋದು, ಸ್ವೀಟ್ ಕೊಡೋದು, ಊಟ ಹಾಕೋದು ವಿಶೇಷವಾಗಿರ್ತದೆ. ಆದರೆ ನಾವು ಬರೀ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರಿಗೆ ಸೀಮಿತವಾಗದೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಸಹ ಹಮ್ಮಿಕೊಂಡಿದ್ದೀವಿ. ಊಟದ ಸುಮಾರು 1,500-2,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಕರವೇ ಸ್ವಾಭಿಮಾನಿ ಸೇನೆ ಗಾಂಧಿನಗರ ಕ್ಷೇತ್ರದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಲವಾರು ಇನ್ನೂ ನಮಗೆ ಗೊತ್ತಿಲ್ಲದೆ ಸುಮಾರು ಸೇವೆಗಳನ್ನು ಮಾಡ್ಕೊಂಬಂದಿದ್ದಾರೆ. ಮೊನ್ನೆ ಕೊಪ್ಪಳ ಹೋದಾಗ ನೋಡಿರ್ಬೋದು, ಒಂದು ಸರ್ಕಾರಿ ಶಾಲೆ ಶಿಥಿಲಗೊಂಡಿದೆ. ಸುಮಾರು 600 ಮಕ್ಕಳಿದ್ದಾರೆ. ಆ ಶಾಲೆಯನ್ನು ದತ್ತು ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. 600 ಮಕ್ಕಳಿಗೆ ನಮ್ಮ ಕೊಪ್ಪಳ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪುಸ್ತಕ ವಿತರಣೆ, 600 ತಟ್ಟೆ, ಲೋಟ, ಸಾಮಗ್ರಿಗಳು, ಪೆನ್ನು, ಪುಸ್ತಕವನ್ನು ಉಚಿತವಾಗಿ ವಿತರಣೆ ಮಾಡಿದ್ದೀವಿ. ಕರವೇ ಸ್ವಾಭಿಮಾನಿ ಸೇನೆ ಹೋರಾಟವನ್ನು ಮೈಗೂಡಿಸಿಕೊಳ್ಳುವುದಲ್ಲದೆ ಅದರ ಜೊತೆ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ 17-18 ವರ್ಷಗಳಿಂದ. ನನ್ನ ಎಲ್ಲ ಜಿಲ್ಲಾಧ್ಯಕ್ಷಗಳ ಸಹಕಾರದೊಂದಿಗೆ, ತಾಲೂಕು ಅಧ್ಯಕ್ಷಗಳ ಸಹಕಾರದೊಂದಿಗೆ, ಗ್ರಾಮ ಘಟಕ, ಹೋಬಳಿ ಘಟಕದಿಂದ ಹಿಡಿದು ಎಲ್ಲ ನನ್ನ ಇಡೀ ರಾಜ್ಯಾದ್ಯಂತ ಏನು ನನ್ನ ಸೈನಿಕರಿದ್ದಾರೆ ಅವರಿಗೆ ಕೈ ಜೋಡಿಸುತ್ತಾ ಹಲವಾರು ಕೆಲಸವನ್ನು, ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಇವತ್ತು ವಿಶೇಷವಾಗಿ ವಿಭಿನ್ನವಾಗಿ ಗಾಂಧಿನಗರದಲ್ಲಿ ಏನು ಒಂದು ಆಚರಣೆಯನ್ನು ಮಾಡಿದ್ದೀವಿ. ನಮ್ಮ ಕನ್ನಡದ ಹಬ್ಬವನ್ನು ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಪುನೀತ್ ಕೆಲವು ಅವರು ಮಾಡಿದ ಸೇವೆ, ಬಲದ ಕೈಲಿ ಮಾಡಿದ ಸೇವೆ ಎಡದ ಕೈಗೆ ಗೊತ್ತಿಲ್ಲ, ಆ ರೀತಿ ಹೇಗೆ ಸೇವೆ ಮಾಡಿದ್ರು ಹೋರಾಟಗಾರರು ಕೆಲವ್ರು ಯಾರೋ ಮಾಡ್ಬೋದು ಹೊಟ್ಟೆಪಾಡಿಗೆ ಹೋರಾಟಗಳನ್ನು ಅಥವಾ ಹೊಟ್ಟೆಪಾಡಿನ ಸಂಘಟನೆ, ನಾನೊಬ್ಬ ರಾಜ್ಯಾಧ್ಯಕ್ಷ ಅಂತೇಳಿ. ಆದರೆ ನಾವು ನಮ್ಮ ಕಾರ್ಯಕರ್ತರಿಗೆ ಅತಿ ಹೆಚ್ಚು ಮುಖ್ಯವಾಗಿ ಶಿಸ್ತನ್ನು ಕಲಿಸುವುದರ ಜೊತೆಗೆ ಏನು ಹೋರಾಟ ಹೇಗೆ ಮಾಡಬೇಕು, ನಾಡು ನುಡಿ ವಿಚಾರ ಬಂದಾಗ ಹೇಗಿರಬೇಕು, ಅನ್ಯಾಯ ಆದಾಗ ನನ್ನ ರೈತರಿಗೆ, ಕಾರ್ಮಿಕರಿಗೆ ಅನ್ಯಾಯ ಆದಾಗ ಹೇಗಿರಬೇಕು, ನಿಮ್ಮ ಹೋರಾಟ ಯಾವ ರೀತಿ ಇರಬೇಕು, ನೀವು ಸೇವೆ ಮಾಡುವ ಮನಸ್ಸಿಟ್ಕೊಂಡು ಬಂದರೆ ಬನ್ನಿ, ಇಲ್ಲಿ ಹಣವನ್ನು ಮಾಡ್ತೀನಿ ಅಂದರೆ ನಿಮ್ಮ ಮನೆಯಲ್ಲಿ ಇರಿ, ಇಲ್ಲೇನಾದರೂ ನೊಂದವರಿಗೆ ಸೇವೆ ಮಾಡೋದಾದರೆ ಕರವೇ ಸ್ವಾಭಿಮಾನಿ ಬನ್ನಿ. ಏನು ಕರವೇ ಸ್ವಾಭಿಮಾನಿ ಸೇನೆ ಅಂತೇಳಿ ನನ್ನ ಕರವೇ ಸ್ವಾಭಿಮಾನಿ ಸೇನೆಗೆ ಧಕ್ಕೆ ಆದರೆ ನಾನು ಸುಮ್ಮನೆ ಇರಲ್ಲ, ಹಾಗೆ ರಾಜ್ಯಕ್ಕೆ ಧಕ್ಕೆ ಆದಾಗ ನಾನು ಸುಮ್ಮನೆ ಇರಲ್ಲ. ಹಲವಾರು ಕೇಸ್ಗಳು, ಜೈಲುಗಳು ಎಲ್ಲವನ್ನು ನೋಡಿದ್ದೀನಿ ಈ ನಾಡು ನುಡಿ ಜಲಕ್ಕೋಸ್ಕರ. ಹಾಗಾಗಿ ಇವತ್ತೇನು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಅರ್ಥಪೂರ್ಣವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ನಮ್ಮ ಎಲ್ಲ ಮಾಧ್ಯಮದ ಮುಖೇನ ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಸೈನಿಕರು, ನನ್ನ ಮಹಿಳಾ ಅಧ್ಯಕ್ಷಗಳು ಎಲ್ಲ